ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ ಉಪಾಯ ಮಾಡಿದ್ರೆ ದೊಡ್ಡ ದೊಡ್ಡ ಸಾಲ ಇದ್ರೂ ಅದರಿಂದ ಮುಕ್ತಿ ಸಿಗೋದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಇತ್ತೀಚಿನ ದಿನಗಳಲ್ಲಿ ವಸ್ತುಗಳ ಬೆಲೆಗಳೆಲ್ಲ ಗಗನಕ್ಕೇರಿದೆ. ಹೀಗಿರುವಾಗ ಅನೇಕ ಬಾರಿ ಏನಾಗುತ್ತೆ ಅಂತಂದ್ರೆ ಜನರು ತಮ್ಮ ಅಗತ್ಯಗಳನ್ನ ಪೂರೈಸೋದಕ್ಕೆ ಸಾಲ ಮಾಡ್ಕೊಳ್ತಾರೆ. ಆದ್ರೆ ಸಾಲ ತೀರಿಸೋ ಸಮಯ ಬಂದಾಗ ಅವುಗಳನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ಕ್ರಮೇಣ ಅವರ ಸಾಲದ ಮೊತ್ತ ದೊಡ್ಡದಾಗ್ತಾ ಹೋಗುತ್ತೆ. ಒಂದು ಕಡೆಯಿಂದ ಸಾಲ ತೀರಿಸೋಕೆ ಮತ್ತೊಂದು ಕಡೆ ದೊಡ್ಡ ಸಾಲವನ್ನ ತಗೊಳ್ತಾರೆ. ಹೀಗೆ ಸಾಲದ ಮೇಲೆ ಸಾಲ ತಗೊಳ್ಳೋ ಮೂಲಕ ಆರ್ಥಿಕ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಹೋಗುತ್ತೆ. ನೀವು ಸಹ ಅಂತಹ ಸಾಲದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದು ಸಾಲದಿಂದ ಮುಕ್ತಿಯನ್ನ ಪಡೆಯುವುದಕ್ಕೆ ಬಯಸಿದ್ರೆ ಇಲ್ಲಿದೆ ಸಾಲ ಮುಕ್ತರಾಗುವುದಕ್ಕೆ ಒಂದಷ್ಟು ಉಪಾಯಗಳು. ಈ ವಿಡಿಯೋದಲ್ಲಿ ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗಿದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ದಿನದಿಂದ ದಿನಕ್ಕೆ ನಿಮ್ಮ ಮೇಲೆ ಸಾಲದ ಹೊರೆ ಹೆಚ್ಚಾಗ್ತಾ ಇದೆಯಾ? ಸಾಲದಿಂದ ಮುಕ್ತಿ ಪಡೆಯೋದು ಹೇಗೆ ಅನ್ನೋ ಬಗ್ಗೆ ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ? ಸಾಲ ಪರಿಹಾರಕ್ಕೆ ಜ್ಯೋತಿಷ್ಯ ಪರಿಹಾರಗಳು ಯಾವುವು? ಸಾಲವನ್ನ ತೆಗೆದುಹಾಕೋದಕ್ಕೆ ಸರಿಯಾದ ಮಾರ್ಗಗಳು ಯಾವುವು ಅನ್ನೋ ಯೋಚನೆ ನಿಮ್ಮದಾಗಿದ್ರೆ ನಿಮಗಾಗಿ ವಾಸ್ತುಶಾಸ್ತ್ರದಲ್ಲಿ ತಿಳಿಸಿರುವ ಒಂದಷ್ಟು ಪವರ್ಫುಲ್ ಉಪಾಯಗಳನ್ನ ಹೇಳ್ತಾ ಇದ್ದೀವಿ. ಇವುಗಳನ್ನ ನೀವು ಪಾಲಿಸಿದ್ರೆ ಆದಷ್ಟು ಬೇಗ ಸಾಲದಿಂದ ಮುಕ್ತಿ ಪಡಿಬಹುದು. ಮೊದಲನೇದಾಗಿ, ಯಾವುದೇ ಒಬ್ಬ ವ್ಯಕ್ತಿಯು ಸಾಲದಿಂದ ತೊಂದರೆಗೀಡಾಗಿದ್ರೆ ಅವನು ಶನಿ ದೇವರಿಗೆ ಸಮರ್ಪಿತವಾಗಿರೋ ಶನಿವಾರದಂದು ಈ ಪರಿಹಾರವನ್ನ ಮಾಡಬೇಕು. ಆದ್ರೆ ಇದನ್ನ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದು ನಿಮ್ಗೆ ನೆನಪಿರ್ಲಿ. ಶನಿವಾರದ ದಿನ ಸ್ನಾನ ಮಾಡಿ ನಿಮ್ಮ ಗಾತ್ರದ ದಾರವನ್ನ ತಗೊಳ್ಳಿ. ನಂತರ ಅದನ್ನ ತೆಂಗಿನಕಾಯಿ ಮೇಲೆ ಸುತ್ತಿ. ಇದಾದ ನಂತರ ಈ ತೆಂಗಿನಕಾಯಿಯನ್ನ ಹರಿಯುವ ನೀರಿನ ಬಳಿ ತಗೊಂಡು ಹೋಗಿ ಅದನ್ನ ತೇಲಿಬಿಡಿ. ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲಾ ಸಾಲ ಆದಷ್ಟು ಬೇಗ ಮುಗಿಯುವಂತೆ ಬೇಡ್ಕೊಳ್ಳಿ. ಇದರಿಂದ ನಿಮ್ಮ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಸಿಗುತ್ತೆ. ಎರಡನೇದಾಗಿ, ಜ್ಯೋತಿಷದ ಪ್ರಕಾರ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಪೊರಕೆ ದಾನ ಮಾಡಿ. ಹೌದು, ನೀವು ಕೇಳಿದ್ದು ಸರಿಯಾಗೇ ಇದೆ. ಶುಕ್ರವಾರದ ದಿನ ಪೊರಕೆ ದಾನ ಮಾಡೋದ್ರಿಂದ ನೀವು ಆದಷ್ಟು ಬೇಗನೆ ಸಾಲದಿಂದ ಮುಕ್ತಿ ಪಡಿತೀರಿ. ಇದನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡ್ತಾಳೆ. ಜೊತೆಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವನ್ನು ಕೂಡ ನಿವಾರಿಸ್ತಾಳೆ. ಹಾಗೇನೆ ನೀವು ನೆಮ್ಮದಿಯಾಗಿ ಜೀವಿಸುವಂತೆ ಆಶೀರ್ವದಿಸ್ತಾಳೆ. ಮೂರನೇ ಉಪಾಯವನ್ನು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯನ್ನ ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ. ಧರ್ಮಗ್ರಂಥಗಳ ಪ್ರಕಾರ ಅಮಾವಾಸ್ಯೆಯಂದು ಪವಿತ್ರ ಸ್ನಾನ, ದಾನ ಮಾಡೋದು ಎಲ್ಲವೂ ಶುಭ ಫಲವನ್ನ ನೀಡುತ್ತೆ. ಹೀಗಿರುವಾಗ ನೀವು ಒಂದು ವೇಳೆ ಸಾಲದಿಂದ ತೊಂದರೆಗೀಡಾಗಿದ್ರೆ ಅಮಾವಾಸ್ಯೆಯ ದಿನದಂದು ಅಗತ್ಯ ಇರುವ ವ್ಯಕ್ತಿಗೆ ಅಥವಾ ನಿರ್ಗತಿಕರಿಗೆ ಅಥವಾ ಬಡವರಿಗೆ ಆಹಾರವನ್ನ ದಾನವಾಗಿ ನೀಡಬೇಕು. ಇದನ್ನ ಮಾಡೋದ್ರಿಂದ ಆ ವ್ಯಕ್ತಿಯು ಸಾಲದಿಂದ ಶೀಘ್ರವೇ ಮುಕ್ತಿ ಪಡಿಬಹುದು. ಹಾಗೆಯೇ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಮತ್ತೊಂದು ಪವರ್ಫುಲ್ ಸಲಹೆಯನ್ನ ನೀಡ್ತೀವಿ, ಕೇಳಿಸ್ಕೊಳ್ಳಿ. ಇದನ್ನ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದಕ್ಕಿಂತ ವೇಗವಾಗಿ ಸಮಸ್ಯೆಯಿಂದ ಹೊರಬರ್ತೀರಿ. ಇದು ಹನುಮಂತನಿಗೆ ಸಂಬಂಧಿಸಿದ ಉಪಾಯ. ಭಜರಂಗ ಬಲಿಗೆ ಸಮರ್ಪಿತವಾದ ಮಂಗಳವಾರದಂದು ತೆಂಗಿನಕಾಯಿಯಲ್ಲಿ ಮಲ್ಲಿಗೆ ಎಣ್ಣೆಯನ್ನ ಹಚ್ಚಿ ಅದರ ಮೇಲೆ ಕೆಂಪು ಕುಂಕುಮದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನ ಬಿಡಿಸಿ. ಆಮೇಲೆ ಆ ತೆಂಗಿನಕಾಯಿಯನ್ನ ಹನುಮಂತನಿಗೆ ಭಕ್ತಿಯಿಂದ ಅರ್ಪಿಸಿ. ಈ ಪರಿಹಾರವನ್ನ ಸತತ 5 ಮಂಗಳವಾರಗಳವರೆಗೆ ಮಾಡಬೇಕು. ಇದರಿಂದ ಶೀಘ್ರದಲ್ಲೇ ಸಾಲದ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಅದೆಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆ ನಿವಾರಣೆಯಾಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಜ್ಯೋತಿಷ ಶಾಸ್ತ್ರವು ಎಷ್ಟೊಂದು ಶಕ್ತಿಶಾಲಿಯಾಗಿದೆ ಅನ್ನೋದು ನಿಮಗೆ ಗೊತ್ತಿರಲೇಬೇಕು ಅಲ್ವಾ? ಈ ಜ್ಯೋತಿಷ ಶಾಸ್ತ್ರದಲ್ಲಿ ಅನೇಕ ಪರಿಹಾರಗಳನ್ನ ಉಲ್ಲೇಖಿಸಲಾಗಿದೆ.
ಅದರ ಸಹಾಯದಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ನಡೆಯುತ್ತಿರುವ ಅನೇಕ ಸಮಸ್ಯೆಗಳನ್ನ ತೆಗೆದುಹಾಕಬಹುದು. ನೀವು ಸಹ ಸಾಲದ ಸಮಸ್ಯೆಯಿಂದ ತೊಂದರೆಗೀಡಾಗಿದ್ರೆ ಅದನ್ನ ತೊಡೆದು ಹಾಕಲು ಜ್ಯೋತಿಷದಲ್ಲಿ ಉಲ್ಲೇಖಿಸಲಾದ ಕೆಲವು ವಿಶೇಷ ಪರಿಹಾರಗಳನ್ನ ನೀವು ಖಂಡಿತವಾಗಿಯೂ ಟ್ರೈ ಮಾಡಬಹುದು. ಸಾಲವನ್ನ ತೊಡೆದು ಹಾಕಲು ಜ್ಯೋತಿಷದಲ್ಲಿ ಯಾವ ಪರಿಹಾರಗಳನ್ನ ವಿವರಿಸಲಾಗಿದೆ ಅನ್ನೋದನ್ನ ತಿಳಿಯೋಣ ಬನ್ನಿ. ನೀವು ಸಹ ನಿಮ್ಮ ಸಾಲವನ್ನ ತೊಡೆದು ಹಾಕಲು ಬಯಸ್ತಾ ಇದ್ರೆ ಇದಕ್ಕಾಗಿ ಸಾಸಿವೆ ಎಣ್ಣೆಯ 7 ದೀಪಗಳನ್ನ ಬೆಳಗಿಸಿ ಅವುಗಳನ್ನ ನಿಮ್ಮ ಮೇಲೆ 7 ಬಾರಿ ಸುತ್ತಿ ನಂತರ ಅವುಗಳಿಗೆ ಪರ್ವತ ಉಪ್ಪನ್ನ ಸೇರಿಸಿ. ಇದಾದ ಮೇಲೆ 7 ದೀಪಗಳನ್ನ ನದಿಯಲ್ಲಿ ತೇಲಿಬಿಡಿ. ನೀವು ಬುಧವಾರ ನಿಯಮಿತವಾಗಿ ಈ ಪರಿಹಾರವನ್ನ ಮಾಡಿದ್ರೆ ಅಲ್ಪಾವಧಿಯಲ್ಲಿ ನಿಮ್ಮ ಎಲ್ಲಾ ಸಾಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಇದನ್ನ ಆದಷ್ಟು ಬೇಗನೆ ಶ್ರದ್ಧೆಯಿಂದ ಮಾಡಿ. ಫಲಿತಾಂಶ ನಿಮ್ಮ ಕಣ್ಮುಂದೆ ಇರುತ್ತೆ. ಸಾಲ ಮಾಡಿ ಮಾಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ರೆ 5 ವೀಳ್ಯದೆಲೆಗಳನ್ನ ತಗೊಳ್ಳಿ. ಅವುಗಳ ಮೇಲೆ ಶ್ರೀರಾಮನ ಹೆಸರನ್ನ ಬರೀರಿ. ಇದಿಷ್ಟು ಮಾಡಿದ ನಂತರ ಅವುಗಳನ್ನ ಹನುಮಂತನ ಪಾದಗಳಲ್ಲಿ ಅರ್ಪಿಸಿ. ನೀವು ಈ ಪರಿಹಾರವನ್ನ ಮಂಗಳವಾರ, ಬುಧವಾರ ಅಥವಾ ಶನಿವಾರ ಈ 3 ದಿನಗಳಲ್ಲಿ ಯಾವಾಗ ಬೇಕಾದ್ರೂ ಮಾಡಬಹುದು. ರಾಮಭಕ್ತ ಹನುಮ ಈ ಪರಿಹಾರದಿಂದ ಸಂತುಷ್ಟನಾಗ್ತಾನೆ ಹಾಗೂ ನೀವು ಬೇಡಿಕೊಂಡ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸಿ ನಿಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ ಸದಾಕಾಲ ಉಳಿಯುವಂತೆ ಮಾಡ್ತಾನೆ. ಸಾಲದ ಹೊರೆಯನ್ನು ನಿವಾರಿಸುವುದಕ್ಕೆ ಈ ಉಪಾಯವನ್ನು ಕೂಡ ಮಾಡಬಹುದು. ಇದು ಸಹ ಮೊದಲು ಹೇಳಿದ ಪರಿಹಾರದಂತೆ ಇದೆ. ಆದ್ರೆ ಇಲ್ಲಿ ನೀವು 11 ವೀಳ್ಯದೆಲೆಯನ್ನು ತಗೊಳ್ಬೇಕು. ಅವುಗಳ ಮೇಲೆ ರಾಮ ಮತ್ತು ನಿಮ್ಮ ಗೋತ್ರದ ಹೆಸರನ್ನ ಬರಿಬೇಕು. ನಂತರ ಅವುಗಳನ್ನ ಹನುಮಂತನಿಗೆ ಅರ್ಪಿಸಬೇಕು. ಈ ಪರಿಹಾರವನ್ನ ನಿಯಮಿತವಾಗಿ ಹಾಗೂ ಭಕ್ತಿಯಿಂದ ಮಾಡಿದ್ರೆ ನಿಮ್ಮ ಎಲ್ಲಾ ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲ, ನೀವು ಆರ್ಥಿಕವಾಗಿ ಸುಧಾರಣೆಯಾಗೋದಕ್ಕೂ ಇದು ಸಹಾಯ ಮಾಡುತ್ತೆ. ಇನ್ನು ನೀವು ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನ ಪಡೆಯುವುದಕ್ಕೆ ಬಯಸಿದ್ರೆ ಮಂಗಳವಾರ ಮಣ್ಣಿನ ಮಡಿಕೆಯಲ್ಲಿ ಗೋಧಿಯನ್ನ ತುಂಬಿ ಅದರ ಜೊತೆಗೆ 5 ಕೆಂಪು ಹೂಗಳನ್ನ ಇರಿಸಿ. ನಂತರ ಅದನ್ನ ನಿಮ್ಮ ಮನೆಯ ಛಾವಣಿಯ ಪೂರ್ವ ಮೂಲೆಯಲ್ಲಿ ಮುಚ್ಚಿಡಿ. ಇದರ ನಂತರ ಮುಂದಿನ ಮಂಗಳವಾರ ಎಲ್ಲಾ ಗೋಧಿಯನ್ನ ಛಾವಣಿಯ ಮೇಲೆ ಹರಡಿ. ಈ ಪರಿಹಾರವನ್ನ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವಿರುತ್ತೆ. ಜೊತೆಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಕೊನೆಯದಾಗಿ ಹೇಳೋದೇನು ಅಂತಂದ್ರೆ, ಸಾಲದ ಹೊರೆ ಕಡಿಮೆ ಮಾಡೋದಕ್ಕೆ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಲ್ಲಿಗೆ ಎಣ್ಣೆ ದೀಪವನ್ನ ಬೆಳಗಿಸಬೇಕು. ಅದರ ಜೊತೆಗೆ ಅಲ್ಲಿ ಕುಳಿತು ಹನುಮಾನ್ ಚಾಲಿಸಾ ಮತ್ತು ಹನುಮಾಷ್ಟಕ ಪಠಿಸಬೇಕು. ಇದನ್ನ ಮಾಡೋದ್ರಿಂದ ಹನುಮಂತ ತನ್ನ ಭಕ್ತರ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸ್ತಾನೆ, ಉತ್ತಮ ಜೀವನ ಸಿಗ್ಲಿ ಅಂತ ಆಶೀರ್ವದಿಸ್ತಾನೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.